ನಮಸ್ಕಾರ. ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಗುರುಪೂರ್ಣಿಮೆ ದಿನಾನ ನಾನು ನನ್ನ ಫಸ್ಟ್ ಟೆರೆಸ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆರೆಸ್ನಲ್ಲಿ ನಾನು ಈಗ ಆಲ್ರೆಡಿ ರೆಕ್ಟ್ಯಾಂಗ್ಯುಲರ್ ಗ್ರೋ ಬ್ಯಾಗ್ಸ್ನ ನಾನು ಮಿಶೋದಿಂದ ತರಿಸಿದ್ದೆ. ಅವಕ್ಕೆ ಮಣ್ಣು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ ನೀವು, ಬದ್ನೆಕಾಯಿ, ಬೆಂಡೆಕಾಯಿ, ಕೆಲವೊಂದಿಷ್ಟು ಕಾಯಿಪಲ್ಯಗಳ ಬೀಜಗಳನ್ನು ತರಿಸಿಟ್ಕೊಂಡ್ಬಿಟ್ಟಿದ್ದೆ. ಅವನ್ನ ಈಗ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ರೆಕ್ಟ್ಯಾಂಗ್ಯುಲರ್ ಬ್ಯಾಗ್ಸ್ನ ತರಿಸೋದು ಸ್ವಲ್ಪ ಒಳ್ಳೆಯದಲ್ಲ ಅನಿಸುತ್ತೆ. ಅದಕ್ಕೆ ವಿತ್ ಏನು ಪೈಪ್ಸ್ ಇದ್ದರೆ ಮಾತ್ರ ಅದನ್ನು ಸ್ಟೀಡಿಯಾಗಿ ನಿಂದಿರ್ಲಿಕ್ಕೆ ಸರಿ ಹೋಗುವಂಥ ಅದೇನಾದ್ರು ವ್ಯವಸ್ಥೆ ಇದ್ದರೆ ಆ ಥರದ್ದು ತರಿಸೋದು ಒಳ್ಳೆಯದು. ಇಲ್ಲಾಂದರೆ ಬಹಳ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ಸ್, ಅದ್ರಾಗದು ಉದ್ದ ಜಾಸ್ತಿ ಇರೋ ಗ್ರೋ ಬ್ಯಾಗ್ಸ್ ತರಿಸಿದಾಗ ಮಾತ್ರ ವಿದೌಟ್ ಪೈಪ್ ಇರೋದನ್ನು ತರಿಸ್ಲಿಕ್ಕೆ ಹೋಗಬೇಡಿ. ನಾನು ದೊಡ್ಡ ದೊಡ್ಡ ಬೀಜಗಳಿದ್ದು, ಅಂದರೆ ಈಗ ಲೇಡಿ ಫಿಂಗರ್ ಬೀಜಗಳು ಸ್ವಲ್ಪ ದೊಡ್ಡವು ಇರ್ತಾವಲ್ಲ, ಅವನ್ನ ನಾನು 3 ಇಂಚ್ ಗ್ಯಾಪ್ನಲ್ಲಿ ನಾನು ಸಿಡ್ಲಿಂಗ್ ಮಾಡಿದ್ದೀನಿ. ಇನ್ನು ಇದು ಗಜ್ರಿ ಬೀಜಗಳು ಬಹಳ ಸಣ್ಣ ಸಣ್ಣದಾಗಿರ್ತಾವೆ. ಹಾಗಾಗಿ ನಾನೇನು ಮಾಡಿಬಿಟ್ಟಿದ್ದೀನಿ, ಇದಕ್ಕೆ ನಾನು ಹಾಗೆ ಉದುರಿಸಿ 3 ಲೈನ್ ಮಾಡಿ ಉದುರಿಸಿ ಅದ್ರ ಮೇಲ್ಗಡೆ ಮಣ್ಣು ಹಾಕಿ ನೀರು ಹಾಕಿಬಿಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ಲ ಸ್ವಲ್ಪ ಕೈ ಬೀಜಗಳನ್ನು ಹಾಕಲಿಕ್ಕೆ ಬರುವಂಥವಿದ್ದಂತಂದರೆ ಅವನ್ನ ಸರಿಯಾದ ಜಾಗದಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ನೆಡ್ಬೋದು. ಬಟ್ ಸಣ್ಣ ಸಣ್ಣ ಬೀಜಗಳನ್ನು ಹಾಕಿ ಅವು ಒಂದು ಸ್ವಲ್ಪ ಸೀಡ್ಲಿಂಗ್ಸ್ ಚೆನ್ನಾಗಿ ಬೆಳೆದು ಒಂದು ಸ್ವಲ್ಪ ದೊಡ್ಡ ಆದಮೇಲೆ ಅವನ್ನ ರೀಪಾಟ್ ಮಾಡೋದು ಬಹಳ ಒಳ್ಳೆಯದು. ನಾನು ಈಗ ಹಾಗೆ ಮಾಡ್ತೀನಿ. ಆಮೇಲೆ ನೋಡಿದ್ರಲ್ಲ, ಈಗ ರೆಕ್ಟ್ಯಾಂಗ್ಯುಲರ್ ತೊಗೊಂಡಿದ್ದು ಹೇಗಾಗಿದೆ ಅಂತ. ಉದ್ದ ಜಾಸ್ತಿ ಇರೋದ್ರಿಂದ ಅದು ಸರಿಯಾದ ಶೇಪ್ನಲ್ಲಿ ಮಣ್ಣು ಕುಂದ್ರೋದೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಈಗ ಇಲ್ಲಿ ಬದ್ನೆಕಾಯಿ ಬೀಜಗಳನ್ನು ಮಾಡ್ತಾ ಇದ್ದೀನಿ. ಬದ್ನೆಕಾಯಿ ಬೀಜಗಳು ಅಷ್ಟೇ ಬಹಳ ಸಣ್ಣದಾಗಿದ್ದಾವೆ. ಅವನ್ನ ಈಗ ಆಲ್ರೆಡಿ ಒಂದು ಕಡೆ ನಾನು ಸಣ್ಣ ಸಣ್ಣದ ನರ್ಸರಿ ಬ್ಯಾಗ್ಸ್ನಲ್ಲಿ ಬೆಳೆದಿದ್ದೀನಿ. ಬಟ್ ಇದ್ರದ್ದು ಜರ್ಮಿನೇಷನ್ ಭಾಳ ಕಡಿಮೆ, ಆಲ್ಮೋಸ್ಟ್ ಒಂದು 30 to 40% ಮಾತ್ರ ಜರ್ಮಿನೇಟ್ ಆಗ್ತದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ನನ್ನ ಕೆಲ್ಯಾಂಜಿಯೋ. ಇನ್ನು ನೆಕ್ಸ್ಟ್ ನಾನು ಇವತ್ತು ಮಾಡ್ತಾ ಇರೋ ಕೆಲಸ ಅಂತಂದರೆ ನನ್ನ ಕೆಲ್ಯಾಂಜಿಯೋ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸೋದು. ಯಾಕಂದರೆ ಆಲ್ಮೋಸ್ಟ್ 6 ತಿಂಗಳಾಯಿತು, ಇನ್ನೂವರೆಗೂ ಒಂದು ಹೂ ಬಿಟ್ಟೇ ಇಲ್ಲ. ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಇದು ಲೈಟ್ ಪಿಂಕ್ ಆ್ಯಂಡ್ ವೈಟ್ ಕಲರ್ ಮಿಕ್ಸ್ಡ್ ಹೂ ಬಿಡುತ್ತೆ. ಆಮೇಲೆ ಅದರಲ್ಲಿರೋ ಮಣ್ಣು ಆಮೇಲೆ ಆ್ಯಕ್ಚುಲಿ ಮಣ್ಣು 30% ಅಷ್ಟೇ ಹಾಕಿದ್ದೆ. 70% ಕೊಕೋಪಿಟ್ನಲ್ಲೇ ಬೆಳಿಬೇಕಿದ್ನ. ಹಾಗಾಗಿ ಆಮೇಲೆ ವೆಲ್ ಡ್ರೈನ್ಡ್ ಸಾಯಿಲ್ ಇರಬೇಕು. ಯಾಕಂದರೆ ಇದು ಆಫ್ರಿಕನ್ ಮೂಲದ ಪ್ಲಾಂಟ್. ಇದಕ್ಕೆ ಜಾಸ್ತಿ ಮಣ್ಣಿದ್ರೆ ನಡೆಯೋದೇ ಇಲ್ಲ. ಹಾಗಾಗಿ ಹಾಗೆ ಮಾಡಿದ್ದೆ. ಬಟ್ ಅದು ಬರ್ತಾ 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 ಕೆಳಗಡೆ ಕೂತ್ಕೊಂಡು ಅದರ ಮಣ್ಣಿನ ಪ್ರಮಾಣನೂ ಕಡಿಮೆ ಆಗಿತ್ತು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಎಪ್ಸಮ್ ಸಾಲ್ಟ್ ಹಾಕಿ ಮೇಲ್ಗಡೆ ಕೋಕೋಪಿಟ್ ಹಾಕಿ ಅದನ್ನು ಸ್ಟೀಡಿಯಾಗಿ ನಿಂದ್ರಿಸಿದ್ದೀನಿ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಅದು ಬೆಳೀತಾ ಇದೆ. ಅದರ ಕಟಿಂಗ್ಸ್ನೇ ನಾನು ಬೇರೆ ಕಡೆನೇ ಹಚ್ಚಿದ್ದೀನಿ. ಇಲ್ಲಿ ನೋಡಿ ಹೇಗಿದೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.